ಬ್ರಹ್ಮದೇವರನ್ನು ವಹಿಸಿಕೊಂಡಂತಹ ಬ್ರಹ್ಮೋಪಾಸಕರ ಮುಖ, ಮಾತೆ ಆಶೆ ನಿರೇಶಿಸುವಂತಹ ಒಬ್ಬ ಮಾತೃ ಭಕ್ತರ ಮುಖ, ಧನುಜವನ್ನು ಉತ್ತರಿಸುವಂತಹ ಧನುಜೇಶ್ವರ ಮುಖ, ಹೀಗೆ 10 ಮುಖಗಳು ನನಗೆ. ಆದರೆ ಇದಕ್ಕೆ ಹೊರತಾದಂತಹ ಒಂದು ಮುಖವನ್ನು ಈ ಕಾಲದಲ್ಲಿ ನಾನು ಕಾಣ್ತಾ ಇದ್ದೇನೆ. ಒಳ ಮನೆಯನ್ನು ಸೇರಿ ಕಣ್ಣೀರು ಸುರಿಸಬೇಕಾಗಿದ್ದೀರಪ್ಪಯ್ಯ, ದುಗುಣವರಾಗಿರುವಿರಿ. ನಿಮಗಿದು ಭೂಷಣವಲ್ಲ. ಆದ್ರೆ ನಿಮ್ಮ ದುಃಖದ ವಿಚಾರವನ್ನು ಬಲ್ಲೆ ನಾನು. ಖರಾಸುರ ಕುಮಾರಂತಹ ಮಕರಾಕ್ಷ ರಣಧಾರಣದ ಪ್ರವೇಶ ಮಾಡಿ ವಿರೋಧಿಗಳಲ್ಲಿ ಈ ಕಾಲದಲ್ಲಿ ಸತ್ತು ಹೋಗಿದ್ದಾನೆ. ಅದು ಮಾನವರು ಹಾಗೂ ಕಪಿಗಳಂತಹ ಸಾಹಸದ ಮೂಲಕವಾಗಿ ನಮಗೆ ಸೋಲವಾಗಿದೆ. ಅದಕ್ಕಾಗಿ ಪರಿತಪಿಸುವುದು ನೀವು. ಯೋಚನೆ ಬೇಡ ತಂದೆಯೇ, ನಮ್ಮನ್ನು ಅನುಗ್ರಹ ಮಾಡಿ ರಣರಂಗಕ್ಕೆ ಕಳುಹಿಕೊಡಿ. ವಿರೋಧಿಗಳಂತಹ ನರಮಾನವರನ್ನು ಕಡಿದು ಶಾಕಿನಿ ಡಾಕಿನಿ ಜ್ವಾಲಿನಿ ಮಾಲಿಯವರಂತಹ ಧೃತಗಣಗಳಿಗೆ ಉಣಬಡಿಸಲಿಲ್ಲ ಅಂತ ಆದ್ರೆ ನಾನು ನಿಮ್ಮ ಕಂದನಲ್ಲ. ಏನು ಮಗ ಇದ್ದಾರಲ್ಲ ಸುಗ್ರೀವ, ನಿಮಗೆ ಸೋಲಿನ ಸಭೆಯನ್ನು ನಾವು ಉಂಡಿಸಿದರೆ ಅಲ್ಲಿ ಒಂದು ಸಸಿ ಉಂಟು ತಾವೆ. ಅದು ಸೋಲಲ್ಲ, ಸಸ್ಯಕ್ಕೆ ಸೋಲವಿಲ್ಲ. ಈ ಕಾಲದಲ್ಲಿ ಸೋಲಿನ ಸಭೆಯನ್ನು ರಾಮ ಉಂಡಿಸಿದ್ದಾರೆ ತಾವೆ. ಬಿಡಲಾರೆ, ರಣಧಾರಣೆಯನ್ನು ಪ್ರವೇಶ ಮಾಡಿ ರಾಮನನ್ನು ಅರಸುತ್ತಾ ಸಾಗುವೆ. ಅವರನ್ನು ಕಾಡಿ ಭವನವನ್ನು ಕೊಟ್ಟು ಅವರನ್ನು ಸಭೆಯಲ್ಲಿ ಉಂಡಿಸಿ ಅವರ ಉದರವನ್ನು ಬಗೆಯುತ್ತೇನೆ. ಯಾವ ಸೋಲುವಂತಹ ಸಸ್ಯನ್ನು ಇಲ್ಲಿ ನಟ್ಟಿದ್ದಾವೆಯೋ ಆ ಸಸ್ಯವನ್ನು ಕಿತ್ತು ರಾಮನ ಬಸರು ನಡ್ತೇನೆ. ಕೇವಲ ಸಸ್ಯವನ್ನು ನಟ್ಟರೆ ಸಾಲಪ್ಪಯ್ಯ, ಅದಕ್ಕೆ ಜೀವದಾನ ಮಾಡಬೇಕ ಬೇಡವು. ಅವನ ಸಹೋದರ ಲಕ್ಷ್ಮಣ, ಆ ಲಕ್ಷ್ಮಣನಲ್ಲಿ ಹೋರಾಟವನ್ನು ಸವಿ ಅವನ ತಲೆಯನ್ನು ಕತ್ತರಿಸಿ ಅವನ ಹಕ್ಕನ್ನು ಹೀರ್ತೇನೆ. ಅವನ ಪ್ರಾಣವನ್ನು ಕೊಂಡು ಆ ಸೋಲವೆಂಬತ್ತ ಆ ಸಸಿಗೆ ನಾನು ಪ್ರಾಣದಾನ ಮಾಡಲಿಲ್ಲ. ನಾನು ಮಂಡೋದರಿಯ ಕಂದನಲ್ಲ. ಅಭಿವೃದ್ಧಿಯನ್ನು ತೋರಿದವರಿದ್ದಾರೆ. ಯುದ್ಧ ಪೂರ್ವದಲ್ಲಿಯೇ ಉಪ್ಪರಿಗೆಯನ್ನು ಏರಿ ವಿರೋಧಿಗಳ ಸೇನೆಯನ್ನು ಅವಲೋಕಿಸುತ್ತಾ ಇದ್ದಂತಹ ಕಾಲ ನನಗೂ ನೆನಪಾಗುತ್ತದೆ. ಆ ವಿರೋಧಿ ಪಾಲದಿಂದ ಒಮ್ಮೆಲೆ ಹಾರಿ ಬಂದು ನಿಮ್ಮ ದಶಶಿರಗಳಿದ್ದಂತಹ ಮಕ್ಕಳನ್ನು ಕಿತ್ತು ಕೊಂಡು ಹೋಗಿ ರಾಮನಿಗೆ ಒಪ್ಪಿಸಿದವ. ಮಂಗ ಆ ಸುಗ್ರೀವನ್ನು ಬಿಡ್ತೇನೆ ಅಂತ ಭಾವಿಸಿ ಹೇಳಿ ಅವರನ್ನು ಹುಡುಕಿಕೊಂಡು ಹೋಗ್ತೇನೆ. ಉಳಿದ ಕಪ್ಪಿಗಳ ಲೆಕ್ಕವೇ ಅವರಿಗೆ ಸುಗ್ರೀವನಂತಹ ಜುಟ್ಟನ್ನು ಹೇಳಿರು. ಅವರ ತಲೆಯನ್ನು ಕತ್ತರಿಸಿ ಅದರಿಂದ ಮಧ್ಯ ಮಾಂಸಾದಿಗಳಲ್ಲಿ ಕಿತ್ತರಿಸಿ ಹೇಳ್ತೇನೆ. ಸುಗ್ರೀವನ ತಲೆ ಒಡೆಯುವಂತಹ ಪಾತ್ರೆ ಅದು ನನಗೆ ಬೇಕು. ಉಳಿದ ಕಪ್ಪಿಗಳನ್ನು ರಕ್ತದ ಕೋಡಿಯನ್ನು ಹರಿಯುತ್ತೇನೆ. ಸುಗ್ರೀವನ ಕಪಾಲವಂತಹ ಪಾತ್ರೆಯಲ್ಲಿ ಆ ರಕ್ತವನ್ನು ಮಗಲು ಯಾವ ಸೋಲಂತಹ ಸಸ್ಯದಿಂದ ಹಚ್ಚಿದೆಯೋ ಅದಕ್ಕೆ ಕೆನ್ನಿಗಳನ್ನು ಧಾರೆಯಾಗಿ ಎರೆಯಲಿಲ್ಲ. ನಾನು ಇದೀಪರ ಕಂದನಲ್ಲ, ಧೈರ್ಯ ತಂದುಕೊಳ್ಳಿ. ಹೇಳದೇನೋ ಸತ್ಯ ಈ ಮೊದಲು ಹೋಗಿದ್ದಾರಲ್ಲ ಮಗ.
ಅರ್ಥವಾಯಿತು ನನಗೆ. ಒಂದು ಕಾಲ ಸ್ವರ್ಣಕ್ಕೆ ಸಭೆ ಹೇಗೆ ಬರೆಯಿತಾಯಿತು. ಆ ಸಭೆಯಲ್ಲಿ ಅಧ್ಯಕ್ಷ ಪೀಠವನ್ನೇರಿ ನೀವು ಹೇಗೆ ಬರೆಯಿತಾಯಿತು ಅಂತ ವಿಚಾರ. ಅದಕ್ಕೆಲ್ಲ ನಾವು ಪ್ರತ್ಯಕ್ಷ ಸಾಕ್ಷಿಗಳಿದ್ದೇವೆ. ಅತಿಕಾಯವರು ಕುಂಭಶ್ರವಣರು ಬೃಹಸ್ತರು ಧೂಮ್ರಾಕ್ಷರು ಮೊದಲಾದಂತಹ ಪ್ರಭು ಪರಾಕ್ರಮಿಗಳು ತುಂಬಿದಂತಹ ಸಭೆಯಲ್ಲಿ ನೀವು ವಿಜೃಂಭಿಸುತ್ತಾ ಇದ್ದೀರಿ. ಅಂತಹ ಸಭೆ ಈಗ ನೋಡಿದ್ರೆ ಬರಿದು ಹಾಗೆ ಹೋಗಿದೆ. ಆಸನ ಮಾತ್ರ ಜನ ಇಲ್ಲ, ಬೇಸರ ಯಾರಿಗೂ ಆದಿತ್ತು. ಬಿಡಿ, ಬಂದಂತಹ ವಿರೋಧಿಗಳಿಗೆ ಸರಿಯಾದ ಉತ್ತರವನ್ನು ಕೊಡ್ತೇನೆ. ಅವರನ್ನು ಸದೆ ಮಾಡಿದ ಮೇಲೆ ಯಾರು ಪ್ರಾಣವನ್ನು ಕೊಂಡು ಹೋಗಿದ್ದಾವೆ ಅಂತಹ ಯಮನಿಗೆ ಹೇಳಿ ಕಳುಹಿಸುವೆ. ಯಾರ ಪ್ರಾಣವನ್ನೆಲ್ಲ ಕೊಂಡು ಹೋಗಿದ್ಯೋ ಅವರನ್ನು ಮರುಳಿನಕ್ಕೆ ಕಳುಹಿಕೊಡು ಎಂಬ ಹಾಗೆ ಅವನು ಕಳುಹಿಕೊಟ್ಟ. ಮುಡಿಗ ಒಂದು ವೇಳೆ ಕೃತಾಂತ ಕಳುಹಿಕೊಂಡಿಲ್ಲ ಅಂತಾದ್ರೆ ಕೃತಾಂತನ ಮುಡಿಯ ಬಡೆಯಲು ಇದು ಸತ್ಯ. ಈಗ ಬರೋದಿಲ್ಲ. ಶೌರ್ಯದ ಹೇಳಿಕೆ ಎಂದು ಬಲ್ಲ ಯಾರಿಗೂ ನೀನು ತಿಳಿದೇ ಇರಬೇಕಯ್ಯ. ದೇವಧಾಮದ ಕಾರ್ಯಕ್ರಮವನ್ನು ನೆನಪು ಮಾಡು. ದೇವೇಂದ್ರಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದ ಹಾಗೆ ನಿಮ್ಮ ಪಾಲಿಗೆ ಸೋಲು ಸವರಿಸಿತು. ಆ ಹೊತ್ತಿಗೆ ಒಮ್ಮೆಗೆ ಅಲ್ಲಿಗೆ ಧುಮುಕಿ ನಿಮ್ಮನ್ನು ಬಿಡಿಸಿ ಇಂದ್ರನನ್ನು ಸೆರೆ ಹಿಡಿದವನಾಗಿದ್ದೇನೆ. ನಾನು ಹುಟ್ಟಿಯಿಂದ ಮೇಘನಾಥನಾಗಿದ್ದೆ. ದೇವೇಂದ್ರನ್ನು ಸೆರೆ ಹಿಡಿದ ಕಾರಣವಾಗಿ ಆ ಕ್ಷಣದಲ್ಲಿ ಇಂದ್ರಾರಿ ಎನಿಸಿಕೊಂಡೆ. ನಾನು ಇಂದ್ರಾರಿ ತಾಕತೆ ಪ್ರತ್ಯಕ್ಷವಾಗಿ ನೈವೇದ್ಯವಾಗಿದೆ. ಮತ್ತೆ ಯಾಕೆಂತಹ ಪರಾಕ್ರಮದ ಶಂಕೆ. ರಣರಂಗವನ್ನು 2 ಬಾರಿ ಪ್ರವೇಶ ಮಾಡಿದ್ದೇನೆ. ಒಂದು ನಾಗಾಸ್ತ್ರ ಪ್ರಕರಣ, ಮತ್ತೊಂದು ಬ್ರಹ್ಮಾಸ್ತ್ರ ಪ್ರಕರಣ. ಗೆಲುವನ್ನು ಕಂಡುಕೊಂಡೆ ನಾನು ಅರಮನೆಯನ್ನು ಪ್ರವೇಶ ಮಾಡಿದನು. 3ನೇ ಬಾರಿ ಹೋಗ್ತಾ ಇದ್ದೇನೆ. ವಿರೋಧಿಗಳ ಸರ್ವನಾಶ ಮಾಡದೆ ನಾನು ಅರಮನೆ ಪ್ರವೇಶ ಮಾಡುವುದಿಲ್ಲಪ್ಪಯ್ಯ. ಒಂದು ವೇಳೆ ಕಾರಣಕ್ಕಾಗಿ ಹೋಗುತ್ತಾ ನಾನು ವಿರೋಧಿಗಳಲ್ಲಿ ಸತ್ತು ಬದುಕಿ ಉಳಿದಕ್ಕಾಗಿ ಜೀವಗಳನ್ನಾಗಿ ಬಂದಂತಾದ್ರೆ ನನ್ನ ಮುಖಕ್ಕೆ ಎಂದು ಕಳುಹಿಕೊಡಿ. ನನಗೆ ಮತ್ತೊಂದು ಜೀವನ ಉಂಟು ಭಾವಿಸಬೇಡಿ. ವಿರೋಧಿಗಳಲ್ಲಿ ಸೋತು ಬಂದರೆ ಉರಿಯ ಕುಂಡವ ಪ್ರವೇಶ ಮಾಡಿ ಪ್ರಾಣತ್ಯಾಗ ಮಾಡುವೆ. ಇದು ನನ್ನ ಶಪಥ. ಕೊಡುವುದಿಲ್ಲ ಅಪ್ಪಯ್ಯ. ಈಗ ಧೈರ್ಯವಾಯಿತು ಮಗ. ಆದರೆ ಹೇಳಿದನ್ನು ನೀನು ಮಾಡಿತು. ನೀನು ಸಹಸಿಗನೆಂಬುದು ಬಲ್ಲೆ. ಆದರೂ ಒಮ್ಮೊಮ್ಮೆ ಅಟ್ಟಹಾಸ ಉಳಿಬಾರ್ದವರದ್ದು. ಕೆಲವು ದಿವಸ ಅವರದ್ದೇ ಅಟ್ಟಹಾಸ, ಇನ್ನು ನಮ್ಮ ಅಟ್ಟಹಾಸ. ಹೋಗುದಿಲ್ಲ ಕಾರ್ಯದಲ್ಲಿ ಹೊರಟೆ ಕೀರ್ತಿ ಉಂಟು. ನಿಶ್ಚಿಂತ ಇಟ್ಟುಕೊಂಡೆ ಭಯ. ಹೊರಟೆ ಎಂಬ ಹಾಗೆ ಕೈಲಾಸ ಪ್ರದೇಶದಲ್ಲಿ ಸವಾಲನ್ನು ಎಸೆದವರಿದ್ದಾರಪ್ಪ. ಅಂತ ನನ್ನ ತಂದೆಯ ಪರಿತಪಿಸುತ್ತಿರುವಾಗ ಅವರ ಪರಿತಾಪವನ್ನು ಹೇಗೆ ನೋಡಬೇಕು? ನಾನು ಭರವಸೆಯನ್ನಾಡಿ ಹೊಂದಿದ್ದೇನೆ. ಮಣಿಮೆಯಾದಂತಹ
ಅವರೂಥವನ್ನಿದ್ದೇನೆ. ದಾನವ ಸೇನೆ ಉಭಯ ಉಭಯ ಭಾವೆ ಜಯಘೋಷ ಮಾಡ್ತಾ ಇದೆ. ರಣರಂಗನ ಕಡೆಗೆ ಹೋಗುವಂತಹ ಕಾಲಕ್ಕೆ ಆಲೋಚನೆ ಮಾಡ್ತಾ ಇದ್ದೆ ನಾನು. ಮೊದಲೆರಡು ಬಾರಿ ಹೋಗಿ ಬಂದೆ. ಆದ್ರೆ ಈ ಸಲ ಸ್ವಲ್ಪ ಜಾಗರೂಕರಾಗಿರ್ಬೇಕು. ಯಾರನ್ನು ಮೊದಲಿಂದ ಸೇವಿಸೋಣ. ಬೆರಳಿಗೆ ಮಾನವನಿಬ್ಬರೇ, ಉಳಿದದ್ದೆಲ್ಲ ಕಪ್ಪಿ ಸೇನೆ. ಆ ಕಪ್ಪಿ ಸೇನೆಯನ್ನೇ ಒಳಗಿಸಿದ್ರೆ ಮತ್ತೆ ಮಾನವನು ದೊರಕೆ ಹೋಗುತ್ತಾರಲ್ಲ, ಉಪಟಳ ಕೊಡುವ ಮಂಗಗಳೇ, ಕಲ್ಲು ಮರ ಹೊತ್ತು ಮಂಡೆ ಮೇಲೆ ಹಾಕುದು. ಅದಕ್ಕಾಗಿ ಅವು ಹೊರಗಲಿ ಉಪದ್ರ ಮಾಡೋದ್ರಿಂದ ಮಲಗಿ ನಿದ್ರಿ ಸರಿ. ಈ ಕ್ಷಣವೇ ಕಪ್ಪಿ ಸೇನೆಯ ಮೇಲೆ ಎರಗುವೆ.